ಸರ್ 15ನೇ ತಾರೀಕು ಬರ್ತಾ ಇದೀವಿ ಸರ್. ಇದು ಟ್ರೇಲರ್ ಅಲ್ಲಿ ನಿಮ್ಗೆ ಅಷ್ಟು ಇದಿದೆ. ಸಿನಿಮಾದಲ್ಲಿ ಎಲ್ಲಿಗೆ ಯಾವ ಸೀನ್ಗೆ ಏನ್ ಬೇಕೋ ಅದು ಮಾಡಿದೀವಿ ಸರ್. ಸರ್ ಇದು ಸಾಂಗ್ ಬಂದು 4 ಸಾಂಗ್ ಇದೆ ಸರ್. ಒಂದು ಓಡಿ ಸಾಂಗ್ ಇದೆ, ಇನ್ನೊಂದು ರೊಮ್ಯಾಂಟಿಕ್, ಮೆಲೋಡಿ, ಮತ್ತೆ ನಮ್ಮ ಉಚ್ಚಾ ವೆಂಕಟ್ ಅವ್ರು ಆಡಿದ್ರು ಸಾಂಗು. ಅದು ಸ್ವಲ್ಪ ಈಗಿನ ಜನರೇಷನ್ಗೆ ಯಾವ ತರ ಈ ಗ್ಯಾಂಗು ಟೋಟಲ್ ಸ್ಟೋರಿ ಓವರ್ ಆಲ್ ಮೀನಿಂಗ್ ಇದು ಬರುತ್ತೆ. ಇದೆ ಸರ್, ಇದೆ ಸರ್. ಎಲ್ಲ ಈಗ ಯಾಕಂದ್ರೆ ಅತ್ಯಾಚಾರ ಅಂದಾಗ ನಾವು ತೋರಿಸಲೇಬೇಕು, ಅದು ಬಿಟ್ಟು ಬೇರೆ ಏನು ತೋರ್ಸಕ್ಕಾಗಲ್ಲ. ಅದನ್ನ ಹೆಂಗೆ ನಾವು ವಿರುದ್ಧವಾಗಿ ಒಂದು ಪೊಲೀಸ್ ಇಲಾಖೆ ಆಗ್ಲಿ ಯಾವ ತರ ವರ್ಕ್ ಮಾಡಬೇಕು ಅದನ್ನ ಇದ್ರಲ್ಲಿ ತೋರಿಸಿದ್ವಿ. ಬಟ್ ಆ ಪ್ರಚೋದನೆ ಮಾಡೋಗ್ಲೂ ಎಂಡ್ ಅನ್ನೋದೊಂದು ಕೊಟ್ಟಿದ್ದೀನಲ್ಲ ಸರ್. ಇಷ್ಟೆಲ್ಲ ಮಾಡಿದ್ರು ಇವರು ಯಾವ್ದೇ ಕೆಟ್ಟ ಕೆಲಸ ಮಾಡಿದ್ರೆ ಕೊನೆಗೆ ಅದು ಗುಳಿಗಾಲ ಇಲ್ಲ ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ವಿ ಸರ್. ಈಗಷ್ಟೇ ಟ್ರೇಲರ್ ನೋಡಿದ್ವಿ, ಅದನ್ನ ನೋಡೋದಕ್ಕೆ ಒಂಥರ ಕಷ್ಟ ಆಗ್ತಿತ್ತು ನನಗೆ. ಇನ್ನು ಅದನ್ನ ರಿಯಲ್ ಆಗಿ ಅನುಭವಿಸಿರೋ ಹೆಣ್ಮಕ್ಳ ಕಷ್ಟ, ಅದರ ಕ್ರೂರತೆ ಹೆಂಗಿರುತ್ತೆ ಅಂತ ನಮಗೆ ನೆನ್ಸ್ಕೊಳ್ಳೋಕ್ಕೂ ಭಯ ಆಗತ್ತೆ. ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಾ ಇದ್ರು, ಎಷ್ಟೇ ಹೋರಾಡ್ತಿದ್ರು, ಕೊಲೆ, ಸುಲಿಗೆ, ಅತ್ಯಾಚಾರ ಅನ್ನೋದು ನಿಲ್ತಿಲ್ಲ. ಅದು ನಿಲ್ಬೇಕು, ಅದು ಎಂಡ್ ಆಗ್ಬೇಕು ಅನ್ನೋದು ಎಲ್ಲರ ಕೋರಿಕೆ. ಯಾಕಂದ್ರೆ ಅದನ್ನ ನೆನ್ಸ್ಕೊಳ್ಳೋಕೆ ಭಯ ಆಗುತ್ತೆ. ಇನ್ನು ಅದನ್ನ ಅನುಭವಿಸಿ ಮೆಂಟಲಿ ಫಿಸಿಕಲಿ ನೋವು ಪಟ್ಟಿರೋರ್ ಕಷ್ಟ ಅದನ್ನ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದನ್ನ ಫೀಲ್ ಮಾಡೋಕ್ಕೂ ಕಷ್ಟ ಆಗತ್ತೆ. ಇದರಲ್ಲಿ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಸಹ ಇದೆ. ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಅವ್ರು ರೇಗಿಸ್ತಾ ಇರ್ತಾರೆ, ಅದು ಅವರ ಹಳೆ ಡವ್ ಹೆಸರು ಅಂತ. ಅದೆಷ್ಟು ನಿಜ ಗೊತ್ತಿಲ್ಲ. ಇಲ್ಲ, ತಮಾಷೆಗೆ ತಾನೇ ರೇಗಿಸ್ತಾ ಇದ್ದಿಲ್ಲ, ನಿಜನಾ? ಒಂದು ಮುದ್ದಾಗಿರುವಂತಹ ಲವ್ ಸ್ಟೋರಿ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ ತಂಡಕ್ಕೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ಗೊತ್ತಿಲ್ಲ ಸರ್. ಆಕ್ಚುಲಿ ಇದು ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ಬಟ್ ಒಂದ್ ಹೇಳ್ಬೇಕಂದ್ರೆ ಅವರು ಯಾವ್ದು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸದೆ ರಿಲೀಸ್ ಮಾಡ್ತಾ ಇರೋದು ಅವರ ಸಿನಿಮಾ ಮೇಲೆ ಇರುವಂತಹ ಒಲವು ಎಷ್ಟಿದೆ ಅಂತ ಗೊತ್ತಾಗತ್ತೆ. ಬಟ್ ನನ್ಗೂ ಅನ್ಸುತ್ತೆ ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಹುಡ್ಕೋ ಬರ್ತಿದ್ಯಾ ಅಂತ. ಇಲ್ಲ, ನಾನು ಅಷ್ಟು ಧೈರ್ಯವಾಗಿ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಖುಷಿ ಇದೆ ಸರ್ ಮಾಡೋದ್ರಿಂದ. ನನ್ನ ಪಾತ್ರದಿಂದನೂ ಅದ್ರ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸೋದು ನಂಗೆ ತುಂಬಾ ಖುಷಿ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್ ಶರ್ಮಾ. ಈ ಮಾಜರ್ ಅನ್ನೋ ಚಿತ್ರಕ್ಕೆ ಲೋಕಲ್ ಲೋಕಿ ಅವರು ನನ್ನ ಆಯ್ಕೆ ಮಾಡಿಕೊಂಡಾಗ ನಂಗೆ ಬಹಳ ಸಂತೋಷ ಆಯಿತು. ಇದು ನನ್ನ ಮೊದಲನೇದು, ನಾನು ಆಕ್ಟ್ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ತದನಂತರ 2 ಸಿನಿಮಾ ರಿಲೀಸ್ ಆಗಿದೆ. ಮುರುಗನ್ ಸರ್ಗೆ, ಸಂಭ್ರಮ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಹಳ ಡೇಸ್ ಇತ್ತು ನನ್ನ ರೋಲ್ಗೂ. ತುಂಬಾ ಡೆಡಿಕೇಶನ್ ಅನ್ನೋದನ್ನ ನಾನು ಈ ಟೀಮಲ್ಲಿ ಇದೆ ಅನ್ನೋದನ್ನ ನಾನು ಹೇಳ್ಬೋದು. ನನ್ನ ಪಾತ್ರ ಅಷ್ಟೇ ಗೊತ್ತಿರೋದ್ರಿಂದ ಫಿಲಂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಎಲ್ಲ ಮಾಧ್ಯಮ ಸ್ನೇಹಿತರುಗಳಿಗೆ ನಮಸ್ತೆ. ನನ್ನ ಹೆಸರು ರಾಜು ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಥರ ಸಪೋರ್ಟ್ ಕೊಟ್ಟಿರೋದು ನಮ್ಮ ಡೈರೆಕ್ಟರು ಲೋಕಿ ಸರ್, ಹಾಗೆ ಮುರುಗನ್ ಸರ್, ದೀಪು ಸರ್, ಸಂಭ್ರಮ ಮೇಡಮ್, ಉಗ್ರಂ ರವಿಜಿ, ಎಲ್ಲರೂ ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಹೆಣ್ಣಿನ ಬಗ್ಗೆ ಶೋಷಣೆ ಏನು ನಡೀತಾ ಇದೆ, ಅದಕ್ಕೆ ಯಾವ ಥರ ಒಂದು ಪೊಲೀಸ್ ಇಲಾಖೆಯಿಂದ ಯಾವ ಥರ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಏನೋ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಹೀಗೆಲ್ಲ ಒಂದು ಸಪೋರ್ಟ್ ಕೊಟ್ಟು ಏನೋ ಸ್ವಲ್ಪ ಬೆಳೆಸಬೇಕು ಅಂತ ಎಲ್ಲರೂ ಕೇಳ್ಕೊಂತೀವಿ. ಸಣ್ಣ ಪಾತ್ರ ಮಾಡಿದ್ದೀನಿ ನಾಯಕ ನಟನಾಗಿ. ಕ್ಯಾರೆಕ್ಟರ್ ತುಂಬಾ ಚಿಕ್ಕದಾಗಿದ್ರು ಕಂಪ್ಲೀಟ್ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಇಲ್ಲ, ಇದು 2ನೇ ಸಿನಿಮಾ. ನಮಸ್ಕಾರ, ನನ್ನ ಹೆಸರು ಮುರುಗನ್ ಅಂತ. ಇದು ನಮಗೊಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಎಲ್ರಿಗೂ ಒಂದು ಕನಸಿರುತ್ತೆ. ಆ ಥರ ನನಗೂ ಒಂದು ಕನಸು ಏನಂದ್ರೆ ಒಂದು ಮೂವಿ. ಅದು ಏನಾಗುತ್ತಾ ಅದು ಆಮೇಲೆ, ಬಟ್ ಮಾಡೋಣ ಅಂತ ಒಂದು ಇದಿತ್ತು. ಅದಕ್ಕೋಸ್ಕರ ಲೋಕಿ ಬಂದು ಅವಾಗ ಸಿಕ್ಕಿದಾಗ ಮಾತುಕತೆ ಹಾಕಿ ಅದೇನೋ ನಾವು ಮಾಡಲೇಬೇಕು, ಅದು ಲಾಭ ಅದು ಆಮೇಲೆ ನೆಕ್ಸ್ಟ್ ಬಂತು. ಬಟ್ ಫ್ಯಾಷನ್ ಅನ್ನೋದು ಒಬ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ಸುತ್ತಾ ಇರುತ್ತೆ, ಒಬ್ರಿಗೂ ಬೇರೆ ಬೇರೆ ಕನಸಿರುತ್ತೆ. ಆ ಥರ ನನಗೊಂದು ಫ್ಯಾಷನ್ ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡಿಸೋಣ ಅಂತ ಆ ಥರ ಮಾತುಕತೆ ಮಾಡಿ ಸ್ಟೋರಿ ಅಷ್ಟು ನಾನು ಕೇಳೋಕ್ಕೆ ಹೋಗಿಲ್ಲ. ಆಯ್ತು ಮಾಡೋಣ, ಮೂವಿ ಮೇಲೆ ಇರೋ ಫ್ಯಾಷನಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು
ಎಷ್ಟು ಮಾಡ್ಬೇಕು ಅಷ್ಟು ನಾನು ಮಾಡಿದ್ದೀವಿ ಒಂಥರ ಬಂದಿದೆ. ಮತ್ತು ಡ್ಯಾನ್ಸರು ಸಂಗೀತ ಅವರು 250 ಜನ ಡ್ಯಾನ್ಸರ್ ಕರ್ಕೊಂಡ್ಬಂದು ಒಂದು ಒಳ್ಳೆ ಇದು ಹಾಕಿ ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದೊಡ್ಡ ಮೂವಿ ಯಾವ ಥರ ಇದೆಯಾ ಆ ಥರ ಫುಲ್ ಖರ್ಚು ಮಾಡಿ ಮಾಡಿಸಿದ್ದೀವಿ. ಅಂದರೆ ನಾವು ಬಾಹುಬಲಿ ಥರ ಥಿಂಕ್ ಮಾಡೋಕ್ಕೆ ಹೋದ್ರೆ ಅದು ಬೇರೆ ಥರ ಕಾಣುತ್ತೆ. ಬಟ್ ನಮ್ಮ ಲೆವೆಲ್ ಮೂವಿ ಥರ ಥಿಂಕ್ ಮಾಡೋಕ್ಕೆ ಹೋದ್ರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ, ಓಕೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ನಮ್ಮ ಥಿಂಕಿಂಗ್ ಮೇಲೆ ಇರುತ್ತೆ. ಆ ಥರ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಮಾಡಿದ್ದೀವಿ. ಸಖತ್ತಾಗಿ ಫೈಟ್ ಇದೆ, ತುಂಬ ಸಖತ್ತಾಗಿ ಮಾಡಿದ್ದೀವಿ. ನೆಕ್ಸ್ಟು ಅದು ತಗೊಳ್ಳೋದು ಬಿಡೋದು ಅದು ಅವರವರ ಇದ್ರ ಮೇಲೆ. ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್ ಅವರು ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ, ಸುಮಾರು ಒಂದು ನೈಟು 2 ಗಂಟೆ 3 ಗಂಟೆ ಇರುತ್ತೆ ಸರ್, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ, ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ. ಅವ್ರದ್ದು ಸುಮಾರು ಒಂದು 3-4 ಫಿಲಮ್ ಆಯಿತು. ಮೊನ್ನೆ ಒಂದು ಓಂ ಸಖತ್ ರಿಸ್ಕ್ ಅಂತ ಒಂದು ಶಿವಂ ಸಾಂಗ್ಸ್ ಮಾಡಿದ್ರಿ. ಸೊ ಭಾಳ ಖುಷಿ ಆಯ್ತು ಅದು. ಯಾಕಂದರೆ 125 ವರ್ಷ 111 ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ಣದಲ್ಲಿ ಅದರಲ್ಲಿ ಒಂದು ಶಿವ ಸಾಂಗ್ಸ್ ಮಾಡಿದ್ರು. ಭಾಳ ಖುಷಿ ಆಯಿತು ಸರ್. ಮತ್ತು ಇದು ಈ ಮಾದೇವ್ರ ಫಿಲಮಲ್ಲಿ ನನಗೆ ಅಂಬರೀಷ್ ಅಣ್ಣ ಅವ್ರದ್ದು ಒಂದು ಹಾಡು ಭಾಳ ಇಷ್ಟ ಆಯಿತು, ಗೊಂಬೆ ಆರ್ಸೋನ್ ಅಂತ. ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡುಬುಡಿಕೆ ತಗೊಂಡು. ನಾನು ಅದು ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ. ಸೊ ನಾನು ಇಲ್ಲಾಂದ್ರೂ ಯಾಡು ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತಂತ ಅನ್ಕೊಂಡಿದ್ದೀನಿ ಸರ್. ಆಮೇಲೆ ಒಂದು 3 ಗಂಟೆ ಇತ್ತು, ಫುಲ್ಲು ಜ್ವರ. ಈ ಸಾಂಗ್ಸ್ ಮಾಡಬೇಕಾದ್ರೆ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಇರೋ ಬೆಟ್ಟಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್. ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದಿರಿ. ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ. ಸುಮಾರು ವರ್ಷದಿಂದ ಪರಿಚಯ. ಸೊ ಲೋಕಿ ಒಂದು ಕಾನ್ಸೆಪ್ಟ್ ಹೇಳಿದ್ರು ಸರ್, ಈ ಥರ ಫುಟೇಜಲ್ಲಿ ಇರುತ್ತೆ ಸಿನಿಮಾ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಒಂದು ಮೂಡ್ ಮಾಡಿ ನಾವು ಮಾಡಿದ್ದೀವಿ. ಸರ್ ನನ್ನ ಹೆಸರು ಜಗನ್ ಬಾಬು ಅಂತ ಸರ್, ಕ್ಯಾಮ್ರಾಮ್ಯಾನು ವರ್ಕ್ ಮಾಡ್ತಾರೆ. ಇಲ್ಲೇ ಕನ್ನಡ ತಮಿಳು ಎಲ್ಲ ಮಾಡ್ತಾ ಇದ್ದೀನಿ. ಲೋಕಿದ್ದು 2ನೇ ಸಿನಿಮಾ ಮಾಡಿಕೊಡ್ತಾ ಇರೋದು ನಾನು. ಬಟ್ ಪ್ರೊಡ್ಯೂಸರ್ ಅಷ್ಟೇ ಒಂದು ಹೋಲಿ ಸಾಂಗ್ ಅಂತ ಮಾಡಿದ್ರು, ಅದಕ್ಕೆ ಗೀತಾ ಮಾಸ್ಟ್ರು ಅದಕ್ಕೆ. ಸೊ ಸಾಂಗಿಗೆ ಏನು ಬೇಕೋ ಅದನ್ನು ಅಷ್ಟು ಜಿಮ್ಮಿ ಜಿಪ್ಪು ಕ್ರೈನ್ ಎಲ್ಲ ಸುಮಾರು ಬಣ್ಣಕ್ಕೆ ನಮಗೆ ಒಂದು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ನಮಗೆ ಸುಮಾರು ರಿಚಾಗಿ ಮಾಡಿದ್ದೀವಿ, ಸಾಂಗ್ಸ್ ಆಗಲಿ ಎಲ್ಲ ಆಗಲಿ. ಸೊ ಇದರಲ್ಲೆಲ್ಲ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಸ್ವಲ್ಪ ಹೈಪ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಆಕ್ಚುಲಿ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಈ ಸಿನಿಮಾಗೆ ಬಂದಿದ್ದು ಲೋಕಿ ಅವ್ರ ಹತ್ರ. ಹಿಂಗೆ 2 ಮಂತ್ಸ್ ಒಂದ್ಸರಿ ಹಿಂಗೆ ರಿಹರ್ಸಲ್ ಮಾಡ್ತಾ ಇರ್ಬೇಕಾದ್ರೆ ಅದು ಮಾಡಕ್ ಆಗಿರ್ಲಿಲ್ಲ. ಸೊ ನಮ್ಮ ಮುರುಗನ್ ಸರ್ ಡೈರೆಕ್ಟ್ರು ಬಂದ್ಬಿಟ್ಟು ಮಾಸ್ಟರ್ ಸಾಂಗ್ ನೀವೇ ಮಾಡಿಬಿಡಿ ಅಂತಂದಾಗ ಗೀತಾ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಸರಿ ಯಾವುದು ಹೋಲಿ ಸಾಂಗ್ ಅಂತ ಹೇಳ್ಬಿಟ್ಟು ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು 250+ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಅದು ನಮ್ಮ ಪ್ರೊಡ್ಯೂಸರ್ದು ಮತ್ತು ನಮ್ಮ ಲೋಕಿ ಅಣ್ಣವ್ರದ್ದು ಮಿನಿಮಮ್ ಟೈಮಲ್ಲಿ ಮುಗಿಸ್ಕೋಬೇಕಿತ್ತು. ಅಷ್ಟು 250 ಕ್ರೌಡನ್ನು ಹ್ಯಾಂಡ್ಲ್ ಮಾಡಿ 2 ಡೇಸಲ್ಲೇ ವಿತಿನ್ 2 ಡೇಸಲ್ಲೇ ಸಾಂಗ್ ಮುಗಿಸ್ಕೋಬೇಕಿತ್ತು. ಲೊಕೇಶನ್ ಶಿಫ್ಟಿಂಗ್ ಜಾಸ್ತಿ ಇತ್ತು. ಅದನ್ನು ಮುಗಿಸ್ಕೊಂಡು ಹೋಲಿ ಸಾಂಗಲ್ಲಿ ಲೀಡ್ ಮಾಡಿದ್ದೀನಿ, ಪ್ಲಸ್ ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಮುರುಗನ್ ಸರ್ ಆ್ಯಂಡ್ ಲೋಕಿ ಅಣ್ಣ. ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ 2 ದಿನದಲ್ಲಿ ಅಷ್ಟು ಜನನೂ ಹ್ಯಾಂಡ್ಲ್ ಮಾಡಿ ತುಂಬ ರಿಚ್ ಆಗಿ ಸಾಂಗ್ ಬಂದಿದೆ. ಬೇಸಿಕಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪೋರ್ಷನ್ಸ್ ಇಂದ ಹಿಡಿದು ಎಲ್ಲ ತುಂಬ ರಿಚ್ ಆಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನಮಸ್ಕಾರ. ಆಕ್ಚುಲಿ ತುಂಬ ಖುಷಿ ಆಗ್ತಿದೆ. ಅಂದರೆ ಈ ಸಿನಿಮಾದಲ್ಲಿ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ, ಒಂದು ಹೋಲಿ ಸಾಂಗು ಮತ್ತು ಇನ್ನೊಂದು ಉಗ್ರಂ ರವಿ ಸರ್ ಜೊತೆನಲ್ಲಿ. ಸೊ 2 ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೊಂದು ನನಗೆ ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದಂದ್ರೆ ಒಂದು ಸ್ವಾರ್ಥ ಇದೆ ನಂದು. ಯಾಕಂದರೆ ನನ್ನ ತಮ್ಮ ಸಾಂಗಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಅವನನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಇದೆ ನನಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು ಇವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಟೀಮ್ ಹೆಂಗೆ ಅಂದರೆ ಅಷ್ಟು ಸ್ಟ್ರಗಲಿಂಗ್ಸ್ಗಳನ್ನು ಮೀರಿ ಇವತ್ತು ಸಿನಿಮಾ January 15th ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ಬಂದು ನೋಡಿ ಸೊ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಲೋಕಿ ಅವ್ರಿಗೆ ಮತ್ತು ಮುರುಗನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಇಂಡಿವಿಜುವಲ್ ಕೊರಿಯೋಗ್ರಫಿ ಬಂದು 40+ ಕೊರಿಯೋ